ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು ಏನೋ ಒಂದು ಹೇರ್ ಸ್ಟೈಲ್ ಮಾಡೋಕ್ಕೆ. ಆ್ಯಕ್ಚುಲಿ ಅದು ನನಗೆ ಅರ್ಥ ಆಗಲಿಲ್ಲ ಯಾವ ಹೇರ್ ಸ್ಟೈಲ್ ಹೇಳಿದ್ರು ಅವರು ಅಂತ. ಸೊ ನೀವು ಈ ವಿಡಿಯೋ ನೋಡ್ತಿದ್ರೆ ಸೊ अब जो कोई भी है जो जिसने भी मुझे कमेंट किया है जो अपने हेयर स्टाइल बनाने को मुझे बोला है तो प्लीज़ आप मुझे डिटेलिंग में समझा दीजिए. एक्चुअली मैं कुछ समझ नहीं पाई हूँ कि अपने कौन सा हेयर स्टाइल मुझे बनाने को बोला है. मैं कंफ्यूज हो गई हूँ. कुछ ऑयल वगैरह डालने को भी बोला है और क्या है वो ऑयल लगा के और कुछ हेयर ड्राई वगैरह सब करके. एक्चुअली में मैं ऑयल लगा के मैं घर पर भी मैं चोटी नहीं डालती हूँ. बस जब भी मैं ऑयल लगाती हूँ फ्रेश होने के पहले बस 15 या कुछ 10 मिनट्स तक छोड़कर मैं फ्रेश अप हो जाती हूँ. तो पता नहीं चल रहा आपने मुझे कौन सा हेयर स्टाइल बनाने को बोला है. अगर आप ये वीडियो देख रहे हैं तो प्लीज़ मुझे दोबारा से आप बता दीजिए कि आप कौन सा हेयर स्टाइल या कौन सा लुक में आप मुझे देखना चाहते हैं. सो थैंक यू. ಸೊ ಅವ್ರು ಯಾರೋ ಒಬ್ಬರು ನನಗೆ ಹೇಳಿದರು ಈ ಥರ ಲುಕ್ ಮಾಡೋಕ್ಕೆ. ಸೊ ಅವ್ರಿಗೋಸ್ಕರ ಹಿಂದಿಲಿ ಹೇಳಿದರು ಅವರು. ಸೊ ಅವ್ರು ಏನಾದ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನನಗೂ ಗೊತ್ತಾಗಲಿಲ್ಲ ಅದು ಯಾವ ಹೇರ್ ಸ್ಟೈಲು ಅಂತ. ಆ್ಯಕ್ಚುಲಿ ಅರ್ಥ ಆಗಲಿಲ್ಲ ಅದು ನನಗೆ. ಏನೋ ಹೇರ್ ಡ್ರೈ ಎಲ್ಲ ಮಾಡಿ ಹಾಗೆ ಎಣ್ಣೆ ಹಾಕೊಳ್ಳಿ, ತಲೆಗೆ ಎಣ್ಣೆ ಹಾಕಿ ಏನೋ ಜಡೆ ಥರ ಹಾಕಿ ಅಂತ ಏನೋ ಹೇಳಿದ್ರು. ಆ್ಯಕ್ಚುಲಿ ನನಗೆ ಅರ್ಥ ಆಗಲಿಲ್ಲ ಯಾವ ಥರ ಹಾಕಬೇಕು ಅಂತ. ಸೊ ನೀವು ನನಗೆ ಹೇಳ್ಬೋದು ಯಾವುದೇ ಲುಕ್ ಆಗಲಿ ಕ್ರಿಯೇಟನ್ನು ನಾನು ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ ಆದಷ್ಟು. ಹೇರ್ ಸ್ಟೈಲ್ ಆಗಲಿ ಅಥವಾ ಮೇಕಪ್ ಆಗಲಿ ನಾನು ಆದಷ್ಟು ಟ್ರೈ ಮಾಡಿ ನಾನು ಪ್ರಯತ್ನ ಪಡ್ತೀನಿ ನಾನು. ಸೊ ಬಟ್ ನೀವು ಡೀಟೇಲಿಂಗ್ ನನಗೆ ಅರ್ಥ ಆಗಬೇಕು, ಅದು ಅರ್ಥ ಆಗೋ ರೀತಿ ನೀವು ನನಗೆ ಹೇಳಿ, ಓಕೆನಾ. ಸೊ ನಾವು ಐ ವೇರಿಂಗ್ ಲೆನ್ಸಸ್ ನಾವು. ಸೊ ಲೆನ್ಸಸನ್ನು ವೇರ್ ಮಾಡ್ತಾ ಇದ್ದೀನಿ. ನೋ ತುಂಬ ಸ್ಟ್ರಗಲ್ ಅದು ಆಗುತ್ತೆ ಅನಿಸುತ್ತೆ ಈಗ. ಸೊ ಲೈವಲ್ಲಿ ನಾನು ಹಾಕೋಕ್ಕಂತೂ ಆಗಲ್ಲ, ಸಾರಿ. वो डब्बा कहाँ है दीदी? वो दियो डब्बा, उसमें सोई है शायद वो चीज़ गॉड. क्या? So क्या बोलो, आई एम वेयरिंग द lenses and it's too much irritation होगा. Just give me a second. ಮೇಕಪ್ ಆರ್ಟಿಸ್ಟ್ ನೋಡಿ ಲಾಲ್ ಹೋಗೋ ಇಷ್ಟು ಕಷ್ಟಪಟ್ಟು ನಾನು ಲೆನ್ಸ್ ಹಾಕಿದ್ದೀನಿ. ನಮ್ಮಮ್ಮ ಯಾವಾಗಲೂ ಲೆನ್ಸ್ ಹಾಕಬಾರ್ದು, ಹೇರ್ ಕಟ್ ಮಾಡಿಸ್ಬಾರ್ದು. ನಮ್ಮಮ್ಮ ತುಂಬ ಸೆನ್ಸಿಟಿವ್. ಸೊ ಈಗ ಇಷ್ಟೊಂದು ಕಷ್ಟಪಟ್ಟು ಹಾಕಿ ನಮ್ಮಮ್ಮ ನನಗೆ ಹೇಳ್ತಾ ಇದ್ದಾರೆ ರಿಮೂವ್ ಮಾಡು ಅಂತ. ಸೀರಿಯಸ್ಲಿ ಐ ಕಾಂಟ್. ಯಾಕಂದರೆ ನನಗೆ ಗೊತ್ತು ರಿಮೂವ್ ಮಾಡುವಾಗ ಎಷ್ಟು. ಸೊ ಲೆನ್ಸಸನ್ನು ನಾನು ಹಾಕೊಂಡಿದ್ದೀನಿ. ನಿಜವಾಗ್ಲೂ ಲೆನ್ಸ್ ಹಾಕೋದು ಅಭ್ಯಾಸ ಆಗೋ ತನಕ ತುಂಬ. ಆದರೆ ಗಾಡ್ ಆ್ಯಕ್ಚುಲಿ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಇದೇನಾದ್ರು ಉಲ್ಟಾ ಹಾಕಿದ್ದೀನೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಹಾಕಿದ್ರು ಹಾಕಿಲ್ವೇನೋ ಆ ಥರ ಕಾಣಿಸ್ತಿದೆ ಅಲ್ವಾ ಲೆನ್ಸಸ್. ನಮ್ಮ ಅಮ್ಮ ತಿಂಡಿ ತಂದು ಕೊಟ್ಟಿದ್ದಾರೆ, ತಿಂಡಿ ತಿನ್ನೋಕೆ. ಉಪ್ಪಿಟ್ಟು ತಂದಿದ್ದಾರೆ. ಉಪ್ಪಿಟ್ಟು ಐ ಹೇಟ್ ಉಪ್ಪಿಟ್ಟು. ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ. ನಮ್ಮಮ್ಮ ನನಗೆ ಉಪ್ಪಿಟ್ಟು ತಂದು ಕೊಟ್ಟಿದ್ದಾರೆ. ಸೊ ವಿಧಿ ಇಲ್ಲ, ತಿನ್ಲೇಬೇಕು. ಅಂಡ್ ಸೊ ಇಲ್ಲಿ ನಮ್ಮ ಸಿಸ್ಟರ್, ಲೈಕ್ ಮಾಡಿ, ಶೇರ್ ಮಾಡಿ, ಜಸ್ಟ್ ಮಿನಿಟ್ ನಾನು ತೋರಿಸ್ತೀನಿ ಇವ್ರನ್ನೆಲ್ಲ ನೋಡಿ. ಯೋಗ್ಯತೆ ಇಲ್ಲ ಅಂತ ಇವಳು ನನ್ನ ತಂಗಿ, ಇವನು ನನ್ನ ತಮ್ಮ, ಲಿಟಲ್ ಬ್ರೋ. and she is my sister. she eating ಉಪ್ಪಿಟ್ಟು. ಇವಳ ಫೇವ್ರೇಟ್ ಉಪ್ಪಿಟ್ಟಿದು, ತಿಂತಾ ಇದ್ದಾಳೆ. ಸೊ ಇವ್ರು ಯಾರು ಮುಖ ತೋರ್ಸಲ್ಲ, ಮುಖ ತೋರ್ಸೋ ಅಷ್ಟೊಂದು ಇವ್ರು ಇದ್ರಲ್ಲಿಲ್ಲ. ಏನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಲೈಫಲ್ಲಿ, ಮುಖ ತೋರಿಸ್ತಾ ಇಲ್ಲ. ಇರ್ಲಿ. ಅಂಡ್ ಮಮ್ಮ ಇಸ್ ದೇರ್, ಉಪ್ಪಿಟ್ಟು ಇಸ್ ದೇರ್. ಸೊ ಐ ಹೇಟ್ ಉಪ್ಪಿಟ್ಟು. ಮಾಡ್ಕೋಬೇಕು, ಇನ್ನೂ ಮೇಕಪ್ ಮಾಡ್ಕೋಬೇಕು. ಹಾಗೆ ಮೇಕಪ್ ಏನು ಮಾಡಲ್ಲ, ಜಸ್ಟ್ ಸುಮ್ನೆ ಫೇರ್ ಅಂಡ್ ಲವ್ಲಿ ಟೈಮ್ ಆಗ್ತಿದೆ. ಐ ಥಿಂಕ್ ಎಲ್ಲ ಒಂದು ಡಿಶ್ ಅಲ್ಲಿ
ಅನ್ನಕ್ಕೆ ಯಾವತ್ತು ಅವಮಾನ ಮಾಡಬಾರ್ದು, ಏನು ಹೇಳ್ಬಾರ್ದು. ಬಟ್ ನಿಜವಾಗ್ಲೂ ಉಪ್ಪಿಟ್ಟು ಐ ಡೋಂಟ್ ನೋ ಯಾರು ಮಾಡಿದ್ರು ಅಂತ. ಈ ಉಪ್ಪಿಟ್ಟು ನಿಜವಾಗ್ಲೂ ತಿನ್ನಕ್ಕೆ ಯಾಕೆ ಈ ತರ ಇರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಗಾಡ್, ಇನ್ನೂ ಇಷ್ಟಿದೆ, ನಾನು ಇನ್ನೂ ತಿಂದಿಲ್ಲ. ಐ ರಿಯಲಿ ರಿಯಲಿ ಡೋಂಟ್ ಲೈಕ್ ಉಪ್ಪಿಟ್ಟು. ನಿಜವಾಗ್ಲೂ ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ. ಇವರೆಲ್ಲ ಹೆಂಗ್ ತಿಂತಾ ಇದಾರೆ ಅಂದ್ರೆ ನಾಯಿ ತಿನ್ನಂಗೆ ತಿಂತಾರದು. फेमस ना उन्हीं अच्छी वीडियोस बना अपनी कॉमेडी के चलते इनके बात ಇಲ್ಲಿ ನನ್ನ ತಮ್ಮ ಕೂತಿದ್ದಾನೆ, ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾಳೆ. ನಾಯಿ ತಿನ್ನಂಗ್ ತಿಂತಿದಾರೆ. ಅದೇ ನಾಯಿ ಊಟ ಇವರು ತಿಂತಾರೆ. ಕನ್ನಡ ಕರೆಕ್ಟ್ ಆಗಿ ಮಾತಾಡಕ್ ಬರಲ್ಲ ಇವ್ನ್ಗೆ. ಇವ್ನ್ ನನಗೆ ರೋಸ್ಟ್ ಮಾಡ್ತಿದ್ದಾನೆ. ಲುಕ್, ಇಲ್ಲಿ ಎಲ್ಲಾರು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನೋಡ, ಸೊ ನಮಗೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ. ಇವನಿಗೆ ಬಿಟ್ಟಿ, ನನ್ ಚಿಕ್ಕಮ್ಮಂಗ್ ಬಿಟ್ಟಿ ಕನ್ನಡ ಎಲ್ಲ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ, ಸ್ಪಷ್ಟವಾಗಿ ಮಾತಾಡ್ತಾರೆ. ನಾನೀಗ ತಿನ್ನೋಲ್ಲ, ಇಷ್ಟು ಉಪ್ಪಿಟ್ಟು ಬಿಡ್ತಾ ಇದ್ದೀನಿ ನಾನು. ಬ್ಯಾಡ್ ಹ್ಯಾಬಿಟ್ ಇದೆ. ಮೈ ಡ್ಯಾಡ್ ಇಸ್ ಕಾಲಿಂಗ್. गाले अंदीसु नो मत कर. ಎಲ್ಲರೂ ಹೋಗ್ಬೇಕಂದಾಗ ಏನಾರು ಒಂದ್ ಹಾಗೆ ಆಗುತ್ತೆ ನೋಡಿ. ಈಗ ಬೇಗ ಬೇಗ ರೆಡಿ ಆಗ್ತಾ ಇದೀನಿ. ಮಾಯಿಶ್ಚರೈಸರ್ ಎಲ್ಲ ಬಟ್ಟೆ ಮೇಲೆ ಬಿದ್ದೋಗ್ತು. ನೋಡಿ, ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ಬೇರೆ ಟೈಮಲ್ಲೆಲ್ಲ ನಾನು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ, ಚೆನ್ನಾಗಿ ಮೇಕಪ್ ಮಾಡ್ತಾ ಇದ್ದೆ. ಬಟ್ ಇವತ್ ನಿಜವಾಗ್ಲೂ ಇವತ್ ನೋಡಿ ಎಷ್ಟೊಂದು ಕೆಟ್ಟದಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಾನು. ಸೊ ಓಕೆ, ನಾನು ಫಸ್ಟ್ ಮೇಕಪ್ ಮಾಡ್ಕೋತಾ ಇದ್ದೀನಿ. ಈಗ ಟೈಮ್ ಆಗ್ತಿದೆ, ಸೊ ವಿಡಿಯೋನ ಇಲ್ಲಿಗೆ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ. ಸೊ ಪ್ಲ್ಯಾನಿಂಗ್ ಈಗ ಚೇಂಜ್ ಆಗಿದೆ, ಹೋಗೋದು ಟೈಮಿಂಗ್ಸ್ ಚೇಂಜ್ ಆಗಿದೆ. ಆ್ಯಕ್ಚುಲಿ ಮೂವಿ ನೋಡೋಕೆ ಹೋಗಬೇಕು ಅಂತ ಇದ್ವಿ ನಾವು. ಸೊ ನನ್ನಿಂದ ಲೇಟ್ ಆಗಿದೆ. ಮೋಸ್ಟ್ಲಿ ಲೆನ್ಸ್ ಹಾಕೋಕ್ಕೆ ಟೈಮ್ ಎಲ್ಲ ವೇಸ್ಟ್ ಆಗ್ಬಿಡ್ತು. 2:30 ಮೂವಿ ಇದ್ದಿದ್ದು, ಈಗ ಟೈಮ್ ಆಗಿಬಿಟ್ಟಿದೆ. ಸೊ ನಮ್ಮ ಅಕ್ಕ ತುಂಬ ಸಿಟ್ಟಲ್ಲಿದ್ದಾಳೆ. ಸೊ ನಾನು ಮೇಕಪ್ ಮಾಡ್ಕೋತೀನಿ, ನೋಡೋಣ ಯಾವ ಟೈಮಿಗೆ ಹೋಗಬೇಕು ಅಂತ. 7 o'clock ಇದೆ ಅಂತಿದ್ದೀವಿ. ಸಿ, ಸೊ ನಾನೀಗ ಫಸ್ಟ್ ಮೇಕಪ್ ಮಾಡ್ಕೋತೀನಿ ಹೆಂಗಾರು. ಬ್ಲ್ಯಾಕ್ ಐ ಶ್ಯಾಡೋ, ಸಾರಿ ಬ್ರೌನ್ ಐ ಶ್ಯಾಡೋ ತೊಗೊಂಡಿದ್ದೀನಿ. ಈಗ ಬ್ರೌನ್ ಐ ಶ್ಯಾಡೋನ ತೊಗೊಂಡು ಮೇಲೆ ಸ್ಮಜ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಲೈಟಾಗಿ ಸ್ಮಜ್ ಮಾಡ್ತಾಯಿದ್ದೀನಿ. ಸೊ ಯು ಹ್ಯಾವ್ ಟು ಸ್ಮಜ್ ಲೈಕ್ ದಿಸ್. ಎಸ್, ನೋಡ್ತಿದ್ದೀರಾ ಎಷ್ಟೊಂದು ಬ್ರೈಟಾಗಿ ಕಾಣಿಸ್ತಿದೆಯಲ್ವ ಇದು. ರೈಟ್, ಓಕೆ. ಸೊ ಬ್ರೌನ್, ಡಾರ್ಕ್ ಬ್ರೌನ್ ಐ ಶ್ಯಾಡೋ ತೊಗೊಂಡಿದ್ದೀನಿ. ಇದನ್ನು, ಇದು ಆ್ಯಕ್ಚುಲಿ ಇದು ಡಾರ್ಕ್ ಇದೆ, ಇದು ಲೈಟಿಂಗ್ಸಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ಬೋದು. ಸೊ ಈಗ ಬೇರೆ ಐ ಶ್ಯಾಡೋ ತೊಗೊಂಡು ಲೈಟಾಗಿ ಅದ್ರ ಮೇಲೆ ನಾನು ಬ್ಲೆಂಡ್ ಮಾಡ್ತೀನಿ. ಓಕೆ, ಆ್ಯಂಡ್ ವಾಟರ್ ಲೈನ್ ಹತ್ರ ಸ್ವಲ್ಪ ಸ್ಮಜ್ ಮಾಡ್ಕೊತೀನಿ ಬ್ರೌನಲ್ಲಿ. ಲ್ಯಾಶಸ್ ಕರ್ಲ್ ಮಾಡ್ಕೊತೀನಿ.
ಶಿಮ್ಮರನ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಶಿಮ್ಮರ್ ಇಸ್ ನಾಟ್ ಗುಡ್ ಬಟ್ ಚೆನ್ನಾಗಿ काणिस्तिದೆ. स्क्रिप्ट कर कौन सी हिंदी समझ आती है ना. उसको उनको छोटे और दूसरे अगर कहीं नहीं है ನಿಜಕ್ಕೂ ತುಂಬ ಚೆನ್ನಾಗಿ ಪ್ರೀತಿಯಾಗಿ ಕಾಣಿಸ್ತಿದೆ ಐಸು ನೋಡಿ. ದಿಸ್ ಇಸ್ ಔಟ್ಲೈನರ್. ಸೊ ಯಾವ್ದು ಯೂಸ್ ಮಾಡಲಿ? ಓಕೆ, ಇದು ರೂಬಿ ರೆಡ್ ಅಂತ. ಈ ರೂಬಿ ರೆಡನ್ನು ನಾನೀಗ ಯೂಸ್ ಮಾಡ್ತೇನೆ. ರೂಬಿ ರೆಡ್ ಪ್ರಿಟಿ. ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಸೇಮ್ ಹ್ಯಾಸ್ ವೆಲ್. ಮಾಲ್ಬೆರಿ ಯೂಸ್ ಮಾಡ್ತೀನಿ ನಾನು, ನೋಡೋಣ. ಥಿಂಕ್ ಇಟ್ಸ್ ಟೂ ಮಚ್ ಡಾರ್ಕ್. ಒಂದು ಸ್ವಲ್ಪ ಅದರ ಮೇಲೆ ಬ್ಲೆಂಡ್ ಮಾಡಬೇಕು. Blush, where is blush? Blush use ಮಾಡ್ತೀನಿ. हॉटस्पॉट मैं भी ऑन नहीं कर सकती बेटा, चार्ज डाउन हो जाएगा मेरा. Lots of blush I'm applying right now. ಸೊ ನಿಮಗೆ ಗೊತ್ತಿರೋ ಥರ ನನಗೆ ಬ್ಲಷ್ ತುಂಬ ಬೇಕು. ಸೊ ಓಕೆ, ಸೊ ಈಗ ಒಂದು ಮೋಸ್ಟ್ ಐಲೈನರ್ ಹಾಕ್ಲೋ ಬಿಡುವು ಬೇಡ, ಹೆವಿ ಕಾಣಿಸ್ಬಾರ್ದು, ಸಿಂಪಲ್ ಹಾಗೆ ಸಟಲ್ ಆಗಿರಬೇಕು ಅದಕ್ಕೆ. ಓಕೆ, ಕಾಜಲನ್ನೇ ಅಪ್ಲೈ ಮಾಡ್ಬೋದು. ಹಾಂ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಾಜಲ್ ಅಪ್ಲೈ ಮಾಡಿದ್ಮೇಲೆ? ಇಟ್ಸ್ ಲುಕ್ ಗುಡ್ ರಿಯಲಿ. नेहा रेडी हो तू भी? रेडी हो भाई, तू भी ब्लॉग में आ. तुझे बता चू, ये है मेरी खूबसूरत बहन कर को. मस्कारा देख शर्म आंदी फिर उनसे.
ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ ಕಣ್ಣು. ಹೈಲೈಟರ್ ವೇರ್ ಇಸ್ ದ ಬ್ರಷ್. ಬೋನ್ಸ್ ಹತ್ರ ಅಪ್ಲೈ ಮಾಡಬೇಕು ಅಲ್ವಾ, ಮೂಳೆ ಕಾಣಿಸ್ಲಿ ಅಂತ. ಸ್ವಲ್ಪ ಫಸ್ಟೇ ಮೂಳೆ ಕಾಣಿಸ್ತಿದೆ, ಇನ್ನೊಂದು ಸ್ವಲ್ಪ ಎದ್ದು ಕಾಣಿಸ್ಲಿ ಅಂತ. ನಾನು ಇವತ್ತು ಜಾಸ್ತಿ ಓವರ್ ಏನು ಮೇಕಪ್ ಮಾಡಿಲ್ಲ, ತುಂಬ ಸಟಲ್ ಆ್ಯಂಡ್ ಸಿಂಪಲ್ ಆಗಿದೆ. ಜಸ್ಟ್ ಕನ್ಸೀಲರ್ ಜಸ್ಟ್ ಒಂದು ಡ್ರಾಪ್ ತಗೊಂಡಿದ್ದೀನಿ, ಅದರಲ್ಲೇ ಮೇಕಪ್ ಮಾಡಿದ್ದೀನಿ. ರೆಡಿ ಆಗೋಕ್ಕೆ ಎಷ್ಟೊಂದು ಟೈಮ್ ತಗೊಂಡಿದ್ದೀನಿ. ಓಕೆ, ಬೇಬಿ ನನ್ನ ಸ್ಕಿನ್ ಟೋನ್ದೇ ಮೇಕಪ್ ಇದೆ. ಸೊ ಹಿಯರ್ ಇಸ್ ಐ ಆಮ್ ರೆಡಿ. ಓಕೆ, ಸೊ ನನ್ನ ಒಂದು ಔಟ್ಫಿಟನ್ನು ನಾನು ನಿಮ್ಗೆ ತೋರಿಸ್ತೀನಿ ಈಗ. ವೈಟ್, ಲೆಟ್ ಮಿ ಶೋ. ಬ್ರಷ್ ಎಲ್ಲ ಇದರಲ್ಲಿ ಇಟ್ಬಿಡ್ತೀನಿ. ನೋ 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 ಸೊ ಒಂದು ವಿಡಿಯೋ ಮಾಡ್ತೀನಿ ನನ್ನ ಒಂದು ವ್ಯಾನಿಟಿಲಿ ಏನೇನಿದೆ ಅಂತ, ನನ್ನ ಒಂದು ಪರ್ಸ್ನಲ್ ಮೇಕಪ್ ವ್ಯಾನಿಟಿಲಿ ನಾನು ಏನೇನೆಲ್ಲ ಸಾಮಗ್ರಿ ಇಟ್ಟಿದ್ದೀನಿ ಅಂತ. ರೆಡಿ ಎಲ್ಲ ಆಗಿದ್ದೀನಿ ನಾನೀಗ. ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಬಟ್ ಮೂವಿ ನೋಡೋಕ್ಕೆ ಯಾವಾಗ ಹೋಗ್ತೀವಿ ಇದು ನನಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಟೈಮ್ ಈಸ್ ಓವರ್. ನಮ್ಮ ಟೈಮಿಂಗ್ಸ್ ಇದ್ದದ್ದು 2:30ಗೆ. ಆ್ಯಕ್ಚುಲಿ ಈಗ ಟೈಮ್ ಆಗಿಬಿಟ್ಟಿದೆ. ಶಿ ವಾಸ್ ಟು ಮಚ್ ಆಂಗ್ರಿ ಆನ್ ಮೀ ರೈಟ್ ನೌ. ಈಗ ಸೊ ಇರಲಿ. ಓಕೆ, ಸೊ ಮುಂದಿನ ವ್ಲಾಗಲ್ಲಿ ನಾನು ಏನಾದರೂ ಅಕಸ್ಮಾತ್ ನಾನು ಹೋದರೆ ಮೂವಿ ನೋಡೋಕ್ಕೆ ವ್ಲಾಗನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಅದರ್ವೈಸ್ ನಾನು ಯೂಸ್ ಮಾಡ್ತೀನಿ ಈಗ. शेफ दीदी, हेलो. ಸೊ ನಾವು ಐ ಆಮ್ ನಾನೀಗ ಮಾಲಿಗೆ ಬಂದಿದ್ದೀನಿ, ನನ್ನ ಸಿಸ್ಟರ್ ಜೊತೆ ಬಂದು. ಸೊ ಯಾ, ಇಸ್ ಮೈ ಔಟ್ಫಿಟ್ ಆ್ಯಂಡ್ ಇಸ್ ಐ ಆಮ್ ಹುಡುಕ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ವಾಶ್ರೂಮ್ಗೆ ಹೋಗಿ ಬರೋಷ್ಟ್ರೊಳಗೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಹುಡುಕೋಕ್ಕಾಗ್ತಿಲ್ಲ. ಸೊ ನೋಡ್ತೀನಿ ಎಲ್ಲಿದ್ದಾರೆ ಅಂತ, ಮೇಲೆ ಹೋಗ್ತೀನಿ. ಸ್ವಲ್ಪ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇವರೆಲ್ಲೋ ಸ್ಟುಡಿಯೋದಲ್ಲಿ ಇದ್ದಾರಂತೆ. ಸೊ ಅವ್ರು ಬರೋ ತನಕ ನಾನು ವೇಟ್ ಮಾಡಬೇಕು. ದೇ ಬೋತ್ ಆರ್ ಇನ್ ಸ್ಟುಡಿಯೋ. ಸೊ ವೇಟ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಾದರೂ ಬಂದಿಲ್ಲ. Shut up. मेहनत से व्लॉग. हाँ, बेबी मेरी तस्वीर लेना बेबी. We literally ordered.
इंसल्ट वगैरह मैं कहता हूँ मैं तो मुझे मैं